ಶ್ರೀಲಕ್ಷ್ಮಿ ಹರ್ಬಲ್ ಹೇರ್ ಆಯಿಲ್ ಅಂತ ಇದೆ ಹೆಸರು. ಇದ್ರದ್ದು ಲಿಂಕ್ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂಥೇಳಿ ಅವರದ್ದು ಲಿಂಕನ್ನು ನಾನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೇನೆ. ಅವರು ಫೇಸ್ಬುಕ್ಕಲ್ಲಿ ಕೂಡ ಇದ್ದಾರೆ. ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೊಳ್ಳುವ ವ್ಯವಸ್ಥೆಯನ್ನು ಮಾಡಿಕೊಡಿ. ನಮಸ್ಕಾರ ಎಲ್ರಿಗೂ. ನಾನು ಇವತ್ತೊಂದು ನಿಮಗೆ ಸ್ಪೆಷಲ್ ಆದ ಹೇರ್ ಆಯಿಲನ್ನು ನಾನು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೇನೆ. ವಿಡಿಯೋ ಸ್ವಲ್ಪ ಉದ್ದ ಇರ್ಬೋದು, ಆದರೆ ನೀವು ಸಹನೆಯಿಂದ ನೋಡಿ, ಪೂರ್ತಿ ಉಪಯೋಗ ಆಗ್ಬೋದು. ಯಾರ್ಯಾರು ಈ ವಿಡಿಯೋನ ನೋಡ್ತೀರಿ ಅವರಿಗೆಲ್ಲ 100ಕ್ಕೆ 100 ಪ್ರಯೋಜನ ಆಗುತ್ತೆ, ಉಪಯೋಗ ಆಗುತ್ತೆ. ಕೆಲ ದಿನಗಳ ಮೊದಲು ನಾನು ನನ್ನ ಫ್ರೆಂಡ್ ಹತ್ರ ಹೇಳಿದೆ, ನನ್ನ ಕ್ಲಾಸ್ಮೇಟ್ ನನ್ನ ಫ್ರೆಂಡ್ ಹತ್ರ, ಈ ಕೂದಲು ತುಂಬ ಉದುರ್ತಾ ಇದೆ, ಏನು ಮಾಡೋದು, ಅದು ಉದ್ದ ಬೆಳೀಲಿಕ್ಕೆ ಅಥವಾ ಉದುರದೇ ಇರಲಿಕ್ಕೆ ಏನಾದರೂ ಒಂದು ಹೇಳು ನೋಡುವ, ಮತ್ತೆ ಹೇಳು, ಏನು ಮಾಡೋದು ಅಂತ ನಾನು ಅವಳನ್ನು ಕೇಳಿದೆ. ಆಗ ಅವಳು ಹೇಳಿದ್ಲು, ಇನ್ನೆಲ್ಲ ಕೂದಲು ಉದ್ದ ಬರಲ್ಲ, ಇನ್ನೆಲ್ಲ ಬಿಳಿ ಆಗತ್ತೆ, ಉದುರುತ್ತೆ ಮತ್ತೆ ಬಿಳಿ ಆಗತ್ತೆ, ಇನ್ನು ಕೂದಲು ಬೆಳೆಯೋಕ್ಕಾಗಲ್ಲ ಅಂಥೇಳಿ. ಅದನ್ನು ಸುಳ್ಳು ಮಾಡಿದಂಥ ಹೇರ್ ಆಯಿಲ್ ಇದು. ಬಾಲಕರಿಂದ ಅಬಾಲ ವೃದ್ಧರವರೆಗೆ ಅಂತ ಹೇಳ್ತಾರಲ್ಲ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ, ಇದು ಮುದುಕರವರೆಗೂ, ವಯಸ್ಸಾದವರೆಗೂ ಇದನ್ನು ಯೂಸ್ ಮಾಡ್ಬೋದು. ನಾನು ನಿಮಗೆ 100ಕ್ಕೆ 100 ನಾನು ನಿಮಗೆ ಗ್ಯಾರಂಟಿ ಕೊಡ್ತೇನೆ. ಇದರಲ್ಲಿದೆ 100% ಆರ್ಗ್ಯಾನಿಕ್ ಹರ್ಬಲ್ ಅಂತೇಳಿ. ನಾನು ಹೇಳ್ತೇನೆ 100% ಕೂದಲು ಉದುರೋದು ನಿಲ್ಲತ್ತೆ, 100% ಕೂದಲು ಬೆಳವಣಿಗೆ ಆಗುತ್ತೆ, ಉದ್ದ ಬರುತ್ತೆ, ಉದುರೋದು ಸ್ಟಾಪ್ ಆಗುತ್ತೆ, ಮತ್ತು ಫಾಸ್ಟ್ ಗ್ರೋತ್, ಬೇಗ ಉಪಯೋಗಿಸ್ತಾ ಇಲ್ಲ. ಮೊದಲ ದಿವಸದಲ್ಲೇ ನೀವು ಇದರ ರಿಸಲ್ಟನ್ನು ಗೊತ್ತು ಮಾಡ್ತೀರಿ. ಏನಂತ ಹೇಳಿದ್ರೆ, ಕೆಲವರಿಗೆ ಮನೇಲಿ ಆಯಿಲ್ ಮಾಡ್ತಾರಲ್ವ, ಗಿಡ ಅದು ಇದೆಲ್ಲ ಬೇರೆಲ್ಲ ತಂದು, ಗಿಡ ಸೊಪ್ಪೆಲ್ಲ ತಂದು ಹಾಕಿ ಎಣ್ಣೆಲಿ ಹಾಕಿ ಮಾಡ್ತಾರೆ. ಅದನ್ನು ಕೂಡ ನಾನು ಉಪಯೋಗಿಸಿ ನೋಡಿದ್ದೇನೆ. ಅದು ಹಾಕಿದ ತಕ್ಷಣ ಫಸ್ಟ್ ಕೂದಲು ಉದುರುತ್ತೆ, ಇಷ್ಟಿಷ್ಟು ಉದುರ್ತಾ ಹೋಗ್ತದೆ. ನಾವು ಅವ್ರಿಗೆ ಹೇಳಿದ್ರೆ, ಮೊದಲು ಹಾಗೆ ಉದುರುತ್ತೆ, ಮತ್ತೆ ನಿಮಗೆ ಅದು ಹೊಸದಾಗಿ ಹುಟ್ಟುತ್ತೆ ಅಂತ ಹೇಳಿದರು. ಅದು ಉದುರೋದಕ್ಕೆ ನಾನು ಭಯ ಆಗಿ ಆ ರೀತಿ ಆಯಿಲನ್ನು ಅರ್ಧದಲ್ಲಿ ನಿಲ್ಲಿಸಿದ್ದೇನೆ ತುಂಬ ಸಲ. ಆಮೇಲೆ ಮಾರ್ಕೆಟಲ್ಲಿ ಸಿಗುವ ಕೂದಲು ಆರೋಗ್ಯಕ್ಕೆ ಒಳ್ಳೆಯದು ಅನ್ನುವಂಥ ಭಾಳಷ್ಟು ಹೇರ್ ಆಯಿಲ್ಗಳನ್ನು ನಾನು ಯೂಸ್ ಮಾಡಿದ್ದೇನೆ. ನಮ್ಮ ಮನೆಯಲ್ಲೂ ನನ್ನ ಮಗಳಿಗೆ ಕೂಡ ನಾನು ಕೊಟ್ಟಿದ್ದೇನೆ, ನನ್ನ ಅಕ್ಕ ತಂಗಿಯರು ಕೂಡ ಉಪಯೋಗಿಸಿದ್ದಾರೆ. ಇದನ್ನು ನನ್ನ ಗಂಡಸರಿಗೂ ಕೂಡ ಆಗ್ತದೆ. ಇದನ್ನು ನನ್ನ ಅಣ್ಣ ಹಾಕಿದ್ರು ಹೇರ್ ಆಯಿಲ್ ಫಸ್ಟು. ಅವ್ರು ಹಾಕಿ ತುಂಬ ಒಳ್ಳೆಯದು ಅಂತ ಹೇಳಿದ್ರು. ಪರಿಮಳ ಅಂತೂ ಮೈಲ್ಡಾಗಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ಇದರಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಸೆಂಟ್, ಪರ್ಫ್ಯೂಮ್ ಅದೇನೂ ಸ್ಮೆಲ್ ಇಲ್ಲ. ಪೂರ್ತಿ ಆಯುರ್ವೇದಿಕ್ ಅಥವಾ ಸೊಪ್ಪುಗಳು, ಬೇರುಗಳು, ಅದು ನನಗೆ ಗೊತ್ತಿಲ್ಲ. ಇಲ್ಲೇನು ಕೆಲವಷ್ಟು ಹಾಕಿದ್ದಾರೆ ಇಂಗ್ರೀಡಿಯೆಂಟ್ಸ್, ಅದೆಲ್ಲ ಇರ್ಬೋದು. ಬಹಳ ಚೆನ್ನಾಗಿದೆ ಇದು ಪರಿಮಳ. ಜಿಡ್ಡು ಆಗಲ್ಲ, ಎಣ್ಣೆ ಜಿಡ್ಡಾಗಲ್ಲ, ಎಣ್ಣೆ ಹಾಕಿದ್ದೇನೆ ಅಂತ ಹೆವಿ ಫೀಲ್ ಆಗಲ್ಲ. ಸ್ವಲ್ಪ ನಾನು ಯೂಸ್ ಮಾಡಿದ್ದು, ಡೈಲಿ ಹಾಕ್ತಾ ಇಲ್ಲ, ಇಷ್ಟಿಷ್ಟು ಸ್ವಲ್ಪ ಹಾಕ್ತಾ ಇದ್ದೇನೆ. ನನಗೆ ನಿಜವಾಗ್ಲೂ ಹೇಳ್ತೇನೆ, ನನಗೆ ಇಷ್ಟಿಷ್ಟು ಕೂದಲು ಹೋಗ್ತಿತ್ತು, ಈಗ ಕೂದಲು ಇರೋದಿಲ್ಲ, ಸ್ಟಾಪ್ ಆಗಿದೆ. ನನ್ನ ಮಗಳಿಗೂ ಕೂಡ ಇದೇ ರಿಸಲ್ಟ್ ಇದೆ. ನಂಬಿಕೆಯಿಂದ 100ಕ್ಕೆ 100 ನಾನು ಅಶ್ಯೂರೆನ್ಸ್ ಕೊಡ್ತೇನೆ, 100ಕ್ಕೆ 100 ನಾನು ಭರವಸೆಯನ್ನು ಕೊಡ್ತೇನೆ. ಇದು ನನಗೊಬ್ಬಳಿಗೆ ನಾನು ಯೂಸ್ ಮಾಡಿದ್ರೆ ನನಗಾಯಿತು, ನನಗೆ ಉದುರೋದು ನಿಂತಿದೆ, ನನಗೆ ಕೂದಲು ಬೆಳೀತಾ ಇದೆ, ಚೆನ್ನಾಗಾಗಿದೆ ಅಂತ ಹೇಳ್ಬೋದಿತ್ತು. ಆದರೆ ನನ್ನ ಜೊತೆಲಿರೋರು ಕೂಡ ಇದನ್ನು ಉಪಯೋಗಿಸಿ ನೋಡಿ, ಅವರಿಗೂ ಕೂಡ ಸೇಮ್ ರಿಸಲ್ಟ್. 100ಕ್ಕೆ 100 ಪೂರ್ತಿ ನಂಬಿಕೆಯಿಂದ ಉಪಯೋಗಿಸಬಹುದು ಅಂತ ಹೇಳ್ತೇನೆ ನಾನು. ಅಷ್ಟು ಚೆನ್ನಾಗಿದೆ ಇದು. ಇದನ್ನೇನಾದರೂ ನೀವು ಉಪಯೋಗಿಸಲಾದ್ರೆ ಖಂಡಿತ ಲಾಸ್ ಮಾಡ್ಕೊಳ್ತೀರಿ. ನೀವು ಯಾರೇ ಇರಿ, ಚಿಕ್ಕ ಮಕ್ಕಳಾಗಿರಿ, ವಯಸ್ಸಾದವರಾಗಿರಿ, ಯಾರೇ ಇರಿ, ಒಂದು ಸಲ ಆದರೆ ಟ್ರೈ ಮಾಡಿ ನೋಡಿ. 100% ರಿಸಲ್ಟ್ ಸಿಗುತ್ತೆ, 100% ರಿಸಲ್ಟ್ ಸಿಗುತ್ತೆ. ಇದುವರೆಗೂ ಯಾವ ಹೇರ್ ಆಯಿಲಲ್ಲೂ ನನಗೆ 100% ರಿಸಲ್ಟ್ ಸಿಕ್ಕಿಲ್ಲ. ಅದು ಮುಖ್ಯ ದೊಡ್ಡ ಸಮಸ್ಯೆ ಅಂದರೆ ನಮಗೆ, ಅದರಲ್ಲೂ ಲೇಡೀಸಿಗೆ ದೊಡ್ಡ ಸಮಸ್ಯೆ ಹೇರ್ ಫಾಲ್. ಓಕೆ, ಇಡೀ ನಮ್ಮ ಲುಕ್ ಚೇಂಜ್ ಮಾಡಿದ್ರೆ ಹೇರ್ ಸ್ಟೈಲ್ ಅಲ್ವಾ. ಕೂದಲು ಉದುರೋದು ದೊಡ್ಡ ಸಮಸ್ಯೆ. ಮತ್ತು ಚೆನ್ನಾಗಿ ಕಪ್ಪಗೆ ಕೂದಲು ಬರ್ತದೆ ಅಂದರೆ ಯಾರು ಬೇಡ ಅಂತ ರಿಜೆಕ್ಟ್ ಮಾಡ್ತಾರೆ. ನಾನು ಇದ್ರದ್ದು ಖಾಯಂ ಇನ್ನೂ ಯಾವಾಗಲೂ ತೊಗೊಳ್ತೇನೆ. ಇನ್ನೊಂದು ಎಣ್ಣೆಯನ್ನು ತಯಾರು ಮಾಡುವವರಲ್ಲಿ ನಾನು ಒಂದು ಪರ್ಸ್ನಲ್ ಆಗಿ ಒಂದು ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತೇನೆ, ಇದನ್ನು ಹೀಗೆ ತಯಾರು ಮಾಡ್ತೀರಲ್ಲ, ಇದು ಬೇರೆಯವರಿಗೆ ನಿಮ್ಮ ಕಾಲ ನಂತರ ಈ ವಿದ್ಯೆ ಅಂತಲೇ ಹೇಳ್ತೇನೆ ನಾನು. ಇದೊಂದು ಅದ್ಭುತವಾದ ವಿದ್ಯೆ ಅಂತಲೇ ಹೇಳ್ತೇನೆ, ಕಲೆ ವಿದ್ಯೆ ಹಾಗೇ ಹೇಳ್ತೇನೆ ನಾನು. ಯಾಕೆಂದರೆ ಸುಮ್ಮನೆ ಹೇಳಿದ್ದಲ್ಲ, ಇದು ಬಳಸಿ ನೋಡಿ, ಅನುಭವಿಸಿ ನಾನು ಹೇಳಿದ್ದು. ಇಷ್ಟೊಂದು ಅತ್ಯುತ್ತಮವಾದಂಥ ಒಂದು ಎಣ್ಣೆ ತಯಾರು ಮಾಡೋದು ನಿಮ್ಮ ಕಾಲದ ನಂತರ ಇದು ಹಾಗೆ ಸ್ಟಾಪ್ ಆಗಬಾರ್ದು. ಇದು ಸಮಾಜದ ಒಂದು, ಏನು ಹೇಳೋದು, ಸಮಾಜದ ಒಂದು ಆಸ್ತಿ. ಇದು ಅಷ್ಟು ಒಳ್ಳೆಯದಿದೆ. ಇದು ಅತಿಶಯೋಕ್ತಿ ಸ್ವಲ್ಪನೂ. ನನಗಂತೂ ಬಹಳ ಇಷ್ಟ ಆಗೋಯಿತು, ಬಹಳ ಖುಷಿ ಆಗೋಯಿತು. ಇದ್ರ ಪರಿಮಳನೂ ಕೂಡ ಅಷ್ಟೇ ಮೈಲ್ಡಾಗಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಇದ್ರ ಪರಿಮಳ. ಸ್ವಲ್ಪನೂ ಹೆವಿ ಅನ್ಸಲ್ಲ. ನಮಗೆ ಎಣ್ಣೆ ಹಾಕಿದ್ದೇವೆ, ಜಿಡ್ಡು ತಲೆ ಸ್ನಾನ ಯಾವಾಗ ಮಾಡ್ತೇವೆ ಏನೋ ಅನ್ಸಲ್ಲ. ನಾನು ತಲೆ ಸ್ನಾನ ಮಾಡಲಿಕ್ಕೆ ಸ್ವಲ್ಪ ಮೊದಲೆಲ್ಲ ಹಾಕೋದಲ್ಲ, ನಾನು ದಿನಾಲೂ ಸ್ವಲ್ಪ ಕೈ ತಗೊಂಡು ತಲೆಗೆ ಹಾಕ್ತೇನೆ. ನೋಡಿ ಇಷ್ಟು ಚೆನ್ನಾಗಿದೆ. ಅವರು ಕೊಡುವಾಗ ಹೇಳ್ತಾರೆ ಸ್ವಲ್ಪ 100 ml ಬೇಕೋ ಹಾಗೆ ಕೇಳ್ತಾರೆ ಅವರು, ಅಷ್ಟು ಕಡಿಮೆನೇ ಕೇಳ್ತಾರೆ ಅವರು.
ಆದರೆ ನಾನು ಜಾಸ್ತಿನೇ ತೊಗೊಂಡೆ. ಅವರು ಯಾವ ಕ್ವಾಂಟಿಟಿ ಹೇಳಿದ್ದಾರೆ ಅದರಲ್ಲಿ ಜಾಸ್ತಿ ಎಷ್ಟು ಹೇಳಿದ್ದಾರೆ ಅವರು ಅದಿಷ್ಟನ್ನು ನಾನು ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. ನಾನು ಇದನ್ನು ಕಂಟಿನ್ಯೂಸ್ ಯೂಸ್ ಮಾಡ್ತೇನೆ. ಮತ್ತು ಇನ್ನೊಂದು ಏನು ಗೊತ್ತಾ, ನನ್ನ ಆತ್ಮೀಯರಿಗೆ ನಾನು ಇದನ್ನು ಗಿಫ್ಟಾಗಿ ಕೊಡಲಿಕ್ಕಿದ್ದೇನೆ. ಅವರು ಖುಷಿ ಪಡ್ತಾರೆ, ಅವ್ರಿಗೆ ಹೆಲ್ಪ್ ಆಗೇ ಆಗುತ್ತೆ. ನಾನೇ 100ಕ್ಕೆ 100 ಭರವಸೆ ಇದಕ್ಕೆ ಹೆಲ್ಪ್ ಆಗುತ್ತೆ ಅವರಿಗೆ. ನಾನು ಕೊಡ್ತೇನೆ ಅಲ್ವಾ, ನಾನು ಬಾಂಧವ್ಯವನ್ನು ವೃದ್ಧಿ ಮಾಡ್ಕೊಳ್ತೇನೆ. ಶ್ರೀಲಕ್ಷ್ಮಿ ಹರ್ಬಲ್ ಹೇರ್ ಆಯಿಲ್ ಅಂತ ಇದೆ ಹೆಸರು. ಅವರ ಇದರದ್ದು ಲಿಂಕ್ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂಥೇಳಿ ಅವರದ್ದು ಲಿಂಕನ್ನು ನಾನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೇನೆ. ಅವರು ಫೇಸ್ಬುಕ್ಕಲ್ಲಿ ಕೂಡ ಇದ್ದಾರೆ. ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೊಳ್ಳುವ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ.